ಜನ ಸ್ಮಾರ್ಟ್ ಅಂತ ಅಂದರೆ ಬ್ರಿಲಿಯಂಟ್ ಅಂದ್ಕೊಂಡಿದ್ದಾರೆ. ಸ್ಮಾರ್ಟ್ ಅಂದರೆ ಬ್ರಿಲಿಯಂಟು, ಅವ್ರು ಬಹಳ ಇಂಟೆಲಿಜೆಂಟು ಅಂತ. ಇಲ್ಲ, ನಿಜವಾಗ್ಲೂ ಆ ಸ್ಮಾರ್ಟ್ ಅನ್ನೋ ಪದ ಜೀನಿಯಸ್ ಅಂತ ಅದು ಹೋಗಬೇಕು. ಜೀನಿಯಸ್ ಬರೀ ಇಂಟೆಲಿಜೆಂಟ್ ಅಲ್ಲ, ಅವನಲ್ಲಿ ಪಾಸಿಟಿವ್ ಕೇಪಬಿಲಿಟಿ ಹೇಗಿರುತ್ತೋ ನೆಗೆಟಿವ್ ಕೇಪಬಿಲಿಟಿಯೂ ಹಾಗೇ ಇರುತ್ತೆ. ಅಂದರೆ ಟು ಹ್ಯಾವ್ ಕಾಂಟ್ರಡಿಕ್ಟರಿ ಥಾಟ್ಸ್ at the same time. ಎರಡು ಥಾಟ್ at the same time, because he has an equal vision and he is beyond conflict. ಆ ಥರ ಅವನು ನೋಡ್ತಾನೆ, ಎರಡೂ ನೋಡ್ತಾನೆ. ಅಂದರೆ ಪದಗಳ ಅಸ್ಪಷ್ಟತೆಯನ್ನು ಅವನು ಚೆನ್ನಾಗಿ ಡೀಲ್ ಮಾಡ್ತಾನೆ, ಕೇರ್ಫುಲ್ಲಾಗಿ. ಕೆಲವು ಲಾಯರ್ಗಳು, ಭಾಳ ಜೀನಿಯಸ್ ಲಾಯರ್ಗಳು ಒಂದೊಂದು ಪದನ ಎಲ್ಲೆಲ್ಲಿ ಬಳಸಬೇಕು ಅಲ್ಲಿ ಬಳಸಿದ್ರೆ ಮುಗಿದೋಯ್ತು, ಕೇಸ್ ಗೆದ್ದಂಗೆನೆ. ಆ ಪದ ಕೆಲವರು ಹೇಳ್ತಾರೆ, ಅಮ್ಮ ಭಾಳ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಹೇಳ್ತೀರಾ, ಅವತ್ತು ಹಂಗೆ ಹೇಳಿದ್ರಿ ಇವತ್ತು ಹಿಂಗೆ ಹೇಳ್ತೀರಾ. ಹೌದು, ಡಿಫರೆಂಟ್ ಸಿಚುಯೇಷನ್ ಕಾಲ್ ಫಾರ್ ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ. ಸಂದರ್ಭಕ್ಕೆ ಅನುಸಾರ ಬಂದೇ ಬರುತ್ತೆ, ಕಾಂಟೆಕ್ಸ್ಟ್ ಅಂತ ಹೇಳ್ತೀವಿ. ಆ ಕಾಂಟೆಕ್ಸ್ನಲ್ಲಿ ಅದನ್ನು ಹೇಳಿದೆ, ಈ ಕಾಂಟೆಕ್ಸ್ನಲ್ಲಿ ಇದು ಹೀಗೆ. ಅದಕ್ಕೆ ಅಂಥವ್ರಿಗೆ ಎಬಿಲಿಟಿ ಟು ಬ್ರಿಂಗ್ ಗುಡ್ನೆಸ್ ಫ್ರಮ್ ಬ್ಯಾಡ್ ಪೀಪಲ್. ಕೆಲವರಲ್ಲಿ ಸ್ಟ್ರೆಂತನ್ನು ತೆಗೆದು ಅವ್ರ ವೀಕ್ನೆಸ್ನ ಇಗ್ನೋರ್ ಮಾಡಿಬಿಡ್ಬೇಕು, ಆ ಕೆಪಾಸಿಟಿ ಇರುತ್ತೆ. ಜೀನಿಯಸ್ ಆಗಿರೋನು ಅವನು ಯಾವ ಥರ ಡೀಲ್ ಮಾಡ್ತಾರೆ, ಕಾಂಪ್ಲೆಕ್ಸಿಟಿ, ಕಾಂಟ್ರಡಿಕ್ಷನ್, ಪ್ಯಾರಡಾಕ್ಸ್ ಎಲ್ಲ ಡೀಲ್ ಮಾಡ್ತಾರೆ. ಅದು ಭಾಳ ಮುಖ್ಯ. ಆಮೇಲೆ ಇನ್ನೊಂದು ನಾವು ನೋಡಬೇಕಾದ್ರೆ ಒಂದು ಸೇಯಿಂಗ್ ಇದೆ, ಜೀನಿಯಸ್ ಪರ್ಸನ್ ಹೇಗಿರ್ತಾರೆ ಅಂದರೆ, ದ ಮಾರ್ಕ್ ಆಫ್ ವಿಸ್ಡಮ್ ಈಸ್ ಅ ಪಾತ್ ಆಫ್ ಹ್ಯಾಪಿನೆಸ್ ಅಂತ. ವಿವೇಕನೇ ನಿಜವಾದ ವಿಸ್ಡಮ್, ವಿವೇಕ ಆ ಜೀನಿಯಸ್ನಾಗಿದ್ದರೆ ಮಾತ್ರ ನೀನು ಆನಂದಕ್ಕೆ, ಸಂತೋಷಕ್ಕೆ ದಾರಿ ಅಂತ. ಎಲ್ಲ ಜೀವನ ಎಲ್ಲ ಒಂದು ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ಸಿಂಪಲ್ ಮಾಡಿಬಿಡ್ತೀನಿ ನಾನು, ಕಾಂಪ್ಲೆಕ್ಸ್ ಬೇಡ ಅಂತ ಮಾಡ್ಕೊಂಡವರು, ಅವರು ಪ್ರಪಂಚ ಅವ್ರನ್ನ ಸ್ಟುಪಿಡ್ ಮಾಡಿಬಿಡುತ್ತೆ, ಇನ್ಸೇನ್ ಮಾಡಿಬಿಡುತ್ತೆ. ಸೊಲ್ಯೂಷನ್ ಒಂಥರ ಯಾವುದಕ್ಕೂ ಸಿಗದೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಯಾವಾಗಲೂ. ಅದರಿಂದ ಬುದ್ಧಿವಂತಿಕೆಯಿಂದ ಅನಲೈಸ್ ಮಾಡೋದಲ್ಲ. Genius he has an equal vision and he is unattached and he is very clear and transparent.